ದಲಿತ ವ್ಯಕ್ತಿ ಮತ್ತೆ ಮಂತ್ರಿಯಾಗಿರುವುದಕ್ಕೆ ವಿಪಕ್ಷಗಳಿಗೆ ಸಹಿಸಿಕೊಳ್ಳೋಕಾಗ್ತಿಲ್ಲ. ನಾವು ಸಿದ್ಧರಿದ್ದೇವೆ, ಸದನದಲ್ಲಿ ಚರ್ಚೆಗೆ ಬನ್ನಿ ಅಂದ್ರೂ ಬರ್ತಾ ಇಲ್ಲ. ರಾಜೀನಾಮೆ ಯಾಕೆ ಕೊಡಬೇಕು ಅಂತ ವಿಪಕ್ಷಗಳಿಗೆ ಪ್ರಶ್ನಿಸಿದ ಸಚಿವ ನಾಗೇಂದ್ರ. ನೂರ 26 ಕೇಂದ್ರ ಸಚಿವರ ಮೇಲೆಯೇ ಗಂಭೀರ ಪ್ರಕರಣಗಳಿವೆ. ಅವರನ್ನ ಯಾಕೆ ರಾಜೀನಾಮೆ ಕೇಳ್ತಾ ಇಲ್ಲ? ನನಗೆ ಬೇಲ್ ಸಿಕ್ಕಿದೆ, ನಾನು ಅಪರಾಧಿಯಲ್ಲ, ನನ್ನ ರಾಜೀನಾಮೆ ಕೇಳೋ ಮೊದಲು ಅಷ್ಟು ಜನರ ರಾಜೀನಾಮೆಯನ್ನ ಕೊಡಿಸಿ ಅಂತ ಹೇಳಿ ಬಿಜೆಪಿಗೆ ನಾಗೇಂದ್ರ ಸವಾಲ್. ನಾವು ಬರ ನೈಸ್ ಟೌನ್ಶಿಪ್ ವಿಚಾರ ಚರ್ಚೆ ಮಾಡಬೇಕಾಗಿದೆ. ನಾಗೇಂದ್ರ ರಾಜೀನಾಮೆಯನ್ನ ಬೇಗ ಪಡೆಯಿರಿ. ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ. ಮೈಸೂರು ಡಿಸಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆ. ವಾಲ್ಮೀಕಿ ನಿಗಮ ಹಗರಣ ರೂವಾರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಸರಿಯಲ್ಲ ಅಂತ ಆಕ್ರೋಶ. ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ. ದೆಹಲಿಗೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಪ್ರಯಾಣ. ಒಟ್ಟಿಗೆ ವಿಶೇಷ ವಿಮಾನದಲ್ಲಿ ತೆರಳಿದ ಹಾಲಿ ಸಿಎಂ, ಮಾಜಿ ಸಿಎಂ. ಎಸ್ಐಆರ್ ಬಳಿಕ ಡೇಂಜರ್ ಝೋನ್ನಲ್ಲಿ ಬೆಂಗಳೂರಿನ 25 ವಿಧಾನಸಭಾ ಕ್ಷೇತ್ರಗಳು. 50% ಮತದಾರರು ಡಿಲೀಟ್ ಆಗುವ ಆತಂಕ. ಪ್ರಕ್ರಿಯೆಯನ್ನ ಮರುಪರಿಶೀಲನೆ ಮಾಡಿ ಅಂತ ಸಾರ್ವಜನಿಕರ ಒತ್ತಾಯ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮನೆಯಲ್ಲಿ ಮುಂದುವರೆದ ಇಡಿ ರೇಡ್. 24 ಗಂಟೆಗಳು ಕಳೆದರೂ ಮುಗಿಯದ ಪರಿಶೀಲನೆ. ಇವತ್ತೂ ಕೂಡ ದಾಖಲೆಗಳ ಶೋಧ ಕಾರ್ಯ ಮುಂದುವರಿಕೆ. ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ ಹಗರಣ. ಶಿವಶಂಕರಪ್ಪ, ಕೆಪಿಎಸ್ಸಿ ಸದಸ್ಯರ ವಿರುದ್ಧ ಇಡಿ ತಂಡದಿಂದ ತನಿಖೆ ಶುರು. ಕಳೆದ 5 ವರ್ಷಗಳ ನೇಮಕಾತಿ ಪ್ರಕ್ರಿಯೆ, ಕುಟುಂಬಸ್ಥರ ಬ್ಯಾಂಕ್ ಖಾತೆಗಳು ಪರಿಶೀಲನೆ. ಕೆಆರ್ಎಸ್ನಿಂದ ತಮಿಳುನಾಡಿಗೆ ಹರಿತಾ ಇರೋ ಕಾವೇರಿ, ರೈತರ ದಿಕ್ಕು ತಪ್ಪಿಸಿ ನೀರು ಬಿಡ್ತಾ ಇರುವ ಆರೋಪ. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಿ ನಮ್ಮ ರೈತರ ಹಿತ ಮರಿತಾ ಇದೆ ಅಂತ ಕಿಡಿ. ಬಾಗಿನಕ್ಕೂ ಮುನ್ನವೇ ಬರಿದಾಯ್ತು ಕಬಿನಿ. ತಮಿಳುನಾಡಿಗೆ ಹರಿದ್ಲು ಕಪಿಲೆ. ಪ್ರತಿನಿತ್ಯ 1200 ಕ್ಯೂಸೆಕ್ ನೀರು ಹರಿತಾ ಇದ್ದು ಕಬಿನಿ ಖಾಲಿ ಖಾಲಿ. ಕಾವೇರಿ ವನ್ಯಧಾಮದ ಬಳಿ 3 ಶೂಟೌಟ್ ಪ್ರಕರಣ. ಘಟನೆಯ ಬಳಿಕ 4 ಆಂಟಿ ಪೋಚಿಂಗ್ ಕ್ಯಾಂಪ್ಗಳ ಸ್ಫೋಟ. ಜೆಲೆಟಿನ್ ಬಳಸಿ ಕಳ್ಳ ಬೇಟೆ ತಡೆ ಶಿಬಿರಗಳ ಬ್ಲಾಸ್ಟ್. ಹೆಚ್ಚಾಗಿರುವ ಆತಂಕ. ಪ್ರಜ್ವಲ್ ರೇವಣ್ಣ ಬರಾಕ್ನಲ್ಲಿ ಮೊಬೈಲ್ ಪತ್ತೆ ಪ್ರಕರಣ. ಇನ್ನಿಬ್ಬರು ಜೈಲು ಸಿಬ್ಬಂದಿ ಅಮಾನತುಗೊಳಿಸಿ ಆದೇಶ. ಜೈಲರ್ ರಮೇಶ್ ಧರ್ಮಟ್ಟಿ, ವಾರ್ಡನ್ ಮಹೇಶ್ ಸಜ್ಜನ್ ಅಮಾನತು. ಬೆಂಗಳೂರು ದಕ್ಷಿಣ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ದಂಧೆ ಕೇಸ್. ಪ್ರಭುದೇವ ಎಂಬ ವ್ಯಕ್ತಿ ವಿರುದ್ಧ ತಾವರೆಕೆರೆ ಠಾಣೆಯಲ್ಲಿ ಎಫ್ಐಆರ್ ದಾಖಲು. 600 ರೂಪಾಯಿಯ ಔಷಧಿಗೆ 6000 ಲೇಬಲ್ ಹಾಕಿ ಮಾರಾಟ. ಚಿತ್ರದುರ್ಗದ ಎಸ್ಜೆಎಂ ನರ್ಸಿಂಗ್ ಕಾಲೇಜಿನಲ್ಲಿ ಕೇರಳ ವಿದ್ಯಾರ್ಥಿಗಳ ಓಣಂ ಆಚರಣೆ. ಮಲಯಾಳಂ ಬ್ಯಾನರ್ ಹಾಕಿದ್ದಕ್ಕೆ ಕರವೇ ಆಕ್ರೋಶ. ಕಾಲೇಜ್ಗೆ ನುಗ್ಗಿ ಬ್ಯಾನರ್ ಹರಿದು ಕನ್ನಡದಲ್ಲೇ ಕಾರ್ಯಕ್ರಮ ನಡೆಸುವುದಕ್ಕೆ ಆಗ್ರಹ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಈ ಬಾರಿ ಕಂಬಳ ಕಾರುಬಾರು. ಅಕ್ಟೋಬರ್ 18, 19ರಂದು ನಡೆಯೋ ಕಂಬಳ ಕ್ರೀಡೆಗೆ ಗದ್ದೆ ಹದಗೊಳಿಸಿ ಟ್ರ್ಯಾಕ್ ನಿರ್ಮಾಣ. ಮೊದಲ ಉತ್ಸವಕ್ಕೆ 130 ಜೋಡಿ ಕೋಣಗಳ ನೋಂದಣಿ. ದೇವಭೂಮಿ ಉತ್ತರಾಖಂಡ್ನಲ್ಲಿ ಮುಂದುವರೆದ ವರುಣಾರ್ಭಟ. ಪ್ರವಾಹ ಹಾಗೂ ಸರಣಿ ಭೂಕುಸಿತಕ್ಕೆ ಜನಜೀವನ ಅಸ್ತವ್ಯಸ್ತ. ಮೇಘ ಸ್ಫೋಟದ ಹೊಡೆತಕ್ಕೆ ಕೊಚ್ಚಿ ಹೋದ ರಸ್ತೆ, ಸೇತುವೆ. ಭೂಕುಸಿತದಿಂದ 97 ರಸ್ತೆಗಳು ಬಂದ್. ದಕ್ಷಿಣ ಅಮೆರಿಕಾದ ಚಿಲಿ ಕೂಡ ಮಳೆ ಪ್ರವಾಹಕ್ಕೆ ತತ್ತರ. ನದಿಗಳಂತಾದ ರಸ್ತೆಗಳು, ಕೊಚ್ಚಿ ಹೋದ ವಾಹನಗಳು. ಧಾರಾಕಾರ ಮಳೆ ಹಾಗೂ ಭೂಕುಸಿತಕ್ಕೆ 13 ಮಂದಿ ಸಾವು, 7 ಮಂದಿ ನಾಪತ್ತೆ.
ಬಿಡುಗಡೆಗೆ ವಾರ ಇರುವಾಗಲೇ ಹೆಚ್ಚಾದ ಟಾಕ್ಸಿಕ್ ಹವಾ. ಮೆಟ್ರೋ ನಗರಗಳಲ್ಲಿ ಮೆಟ್ರೋ ರೈಲುಗಳ ಮೇಲೆ ರಾರಾಜಿಸ್ತಾ ಇವೆ ಪೋಸ್ಟರ್ಸ್. ಇದೇ 21ರಿಂದ ಟಿಕೆಟ್ ಬುಕಿಂಗ್ ಕೂಡ ಶುರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.